ಸಹೃದಯರು ಸೇರಿ ಒಂದು ತಿಂಗಳ ಕವಿಗೋಷ್ಠಿಯನ್ನು ಭಾವಯಾನ ದೋಣಿಯಲ್ಲಿ ಮೊದಲಾಗಿ ಜಲದೇವತೆಗಳು ಆರ್ತಿ ಬೆಳಗಿ ನಮ್ಮ ಕಾರ್ಯಕ್ರಮವನ್ನು ನಾವು ಉದ್ಘಾಟಿಸಿದ್ದೇವೆ. ಯಾರು ಹಾಗೆ ಲೈಟ್ ಇದೆ ನಾವು ಖುಷಿ ಆಗ್ತಾ ಇದೆ. ಇದು ನಮ್ಮ ಇಚ್ಛೆ ಅಲ್ಲ, ಅದು ಒಂಥರ ಆತ್ಮದ ಇಚ್ಛೆ ಅಂತ ಹೇಳ್ಬೋದು ಸಾಹಿತ್ಯ ಅನ್ನುವಂಥದ್ದು. ಅದಕ್ಕೆ ಈ ಒಂದು ವರಾಹ ಸ್ವಾಮಿಯ ಒಂದು ಸೌಪರ್ಣಿಕ ತೀರದಲ್ಲಿ ಆಗ್ತಿರೋದು ಒಂದು ವಿಶೇಷ ಅಂತ ತಿಳ್ಕೊಡ್ತಿದ್ದೇನೆ. ಹೃನ್ಮನಗಳ ಕವಿ ಮನಸ್ಸಿನ ಸಹೃದಯ ಬಂಧುಗಳಿಗೆ ನಲ್ಮೆಯ ನಮಸ್ಕಾರ. ರಾತ್ರಿಯ ಈ ನೀರಿನ ಪಯಣದಲ್ಲಿ ನಾವು ಸಾಹಿತ್ಯದ ಭಾವಯಾನದಲ್ಲಿ ಅವ್ರು ಹೇಳಿದಾಗೆ ಇದು ನಾವು ಅನುಭವಿಸುವಂತ ಕ್ಷಣ. ನೀರಿನ ಮೇಲೆ ಇದ್ದೇವೆ, ಅನುಭವ ಎನ್ನುವಂಥದ್ದು ನಮ್ಮ ಹೃದಯಕ್ಕೆ ತರ್ತದೆ ಅಂತ. ಹಾಗಾಗಿ ಈ ಒಂದು ಭಾವಯಾನ ಕಾರ್ಯಕ್ರಮವನ್ನ ನಾವು ಕನ್ನಡ ಸಾಹಿತ್ಯ ಪರಿಷತ್ ಬಂದೂರು ಬನ್ನಿ ನನ್ನೆದೆಯ ಗೂಡೊಳಗೆ ಕನ್ನಡಮ್ಮನ ನಾಡು ಒನ್ನುಡಿಗಳಿದರಿಂದ ಜೋಡಿಸಿರುವೆ. ನಮ್ಮೂರ ಜನ ಕೇಳೆ ನಿಮ್ಮೂರ ಮನ ಕೇಳೆ, ನಮ್ಮೆಲ್ಲ ಮನವರಳಿ ತುಂಬಿಕೊಳ್ಳಲಿ. ನಮ್ಮಮ್ಮ ಕಲಿಸಿ ಹೇಳು ನಮ್ಮಿ ಕನ್ನಡ ನುಡಿಯು, ನಮ್ಮಮ್ಮ ಕಲಿಸಿ ಹೇಳು ನಮ್ಮಿ ಕನ್ನಡ ನುಡಿಯು. ನಮ್ಮೆಲ್ಲ ನಾಡೊಳಗೆ ನಲಿದಾಡಲಿ, ತಮ್ಮೆಲ್ಲ ನಾಡೊಳಗೆ ನಲಿದಾಡಲಿ. ನನ್ನೆದೆಯ ಗೂಡೊಳಗೆ ಕನ್ನಡಮ್ಮನ ಹರಿವ ಹೊಳೆ ಜರಿ ತೊರೆಯು ಸುರಿವ ಮಳೆ ಹನಿ ಹನಿಯು, ಹರಿವ ಹೊಳೆ ಜರಿ ತೊರೆಯು ಸುರಿವ ಮಳೆ ಹನಿ ಹನಿಯು, ಸರದಿ ಎಡೆ ಸಾಗಿ ಒಂದು ಹಾಗೆ ವಿಡಿಯೋ ಮಾಡಿದ್ದೆ. ಒಂದು ವಿಡಿಯೋ ಇದ್ರೊಳಗೆ ಸರ್ ಫೋಟೋದಾಗೂ ಗೊತ್ತಿಲ್ಲ ಹೇಗೆ. ಸದಾವಕಾಶ ತಂದೆಯವರು ಹೇಳ್ತಿದ್ರು, ಇದೊಂದು ಹೀಗೊಂದು ಕಾರ್ಯಕ್ರಮ ಉಂಟು, ಫೋಟೋಗ್ರಾಫರ್ ಆಗಿ ಆಯ್ತು ಬಾ ಅಂತ. ಆಯ್ತು ಸರಿ ಬರ್ತೀನಿ ಅಂತ ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೆ. ಫೋಟೋಗ್ರಫಿ ಅಲ್ಲ ಏನೊಂದು ಅನುಭವ ಆಗತ್ತಂತ. ಪ್ರತಿಯೊಂದು ಕಾರ್ಯದಲ್ಲೂ ಸಹ ನನ್ನ ಅಪ್ಪನ ಹಿಂದೆ ನಾನು ಇದ್ದೇ ಇರ್ತೀನಿ, ಮತ್ತೆ ಇಲ್ಲಿದಂಗೆ ಇದ್ದೀನಿ. ಹಾಗೆ ಇದೊಂದು ನಿನ್ನೆ ರಾತ್ರಿ ಹೇಳಿದ್ರು ಒಂದು ಕವನ ಬರಿ ಅಂತ. ಅವರು ಲಿಸ್ಟ್ ಹಾಕಿದ್ರು, ಓಕೆ ಕವನ ಬರಿ ನಿಂದೊಂದು ಆ್ಯಡ್ ಮಾಡಿದಾರಂತ. ಅಪ್ಪ ನಂಗೆ ಆಗೋದಿಲ್ಲ ನನಗೆ ಅದು ಸರಿ ಗೊತ್ತಾಗೋದಿಲ್ಲ, ಮತ್ತೆ ಸುಮ್ಮನೆ ಕನ್ನಡಕ್ಕೆ ಅವಮಾನ ಆಗಬಾರ್ದು ನನ್ನಿಂದ ಅಂತ. ಆದ್ರೂ ಸಹ ಮಧ್ಯಾಹ್ನ ಕೂತಿ ಯಾವುದ್ರ ಬಗ್ಗೆ ಬರೆಯೋದು 4-5 ಆಲೋಚನೆಗಳು ಬಂತು. ನನ್ನ ಊರ ಬಗ್ಗೆ ಬರೆಯೋದಾದ್ರೆ ಅಷ್ಟು ಪದಕೋಶ ಅನ್ನೋದು ನನಗೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಿಮ್ಮಷ್ಟು ಪರಿಣಿತ ನಾನಲ್ಲ, ಇನ್ನು ಕಲಿತಾ ಇದ್ದೀನಿ. ಅದರಲ್ಲಿ ಒಂದು ಸಣ್ಣ ಮೊದಲನೇ ಹೆಜ್ಜೆ ಹೇಳ್ತಿದ್ದೇನೆ. ಇದು ಪ್ರತಿದಿನ ನಡೆಯುವಂಥ ನನ್ನ ಬೆಳಗ್ಗಿನ ಒಂದು ಸನ್ನಿವೇಶ. ಅದನ್ನು ಸಣ್ಣದಾಗಿ ಕವನ ರೂಪದಲ್ಲಿ ತಂದಿದ್ದೇನೆ. ಬೆಳಗಿನ ಕನಸು ಆಹಾ ಎಂತ ಸೊಗಸು, ಬೆಳಕಿನ ಕನಸು ಆಹಾ ಎಂತ ಸೊಗಸು, ಅದು ಸತ್ಯ ಎನ್ನುವಷ್ಟರಲ್ಲಿ ಎಬ್ಬಿಸಿತು ಒಂದು ದನಿ.
ಅದು ಸತ್ಯ ಎನ್ನುವಷ್ಟರಲ್ಲಿ ಎಬ್ಬಿಸಿತು ಒಂದು ದನಿ. ಅಪ್ಪ ನನ್ನನ್ನು ಎಬ್ಬಿಸುತ್ತಿರಲು ಅಮ್ಮ ತಿಂಡಿ ಮಾಡುತ್ತಿರಲು ಒಗ್ಗರಣೆ ಘಮ ಮುಟ್ಟುತ್ತಿರಲು ಗಂಟೆ 7:15 ಆಕಾಶವಾಣಿ ಹಾಡುತ್ತಿರಲು ನಾನು ಹಲ್ಲು ತಿಕ್ಕುತ್ತಿರಲು ತಿಂಡಿಯನ್ನು ತಿಂದುಕೊಂಡು ಎದ್ದು ಕಾಲೇಜಿಗೆ ನಡೆ. ಇದು ನನ್ನ ಪ್ರತಿದಿನದ ಬೆಳಗ್ಗಿನೊಂದು ಕಾರ್ಯ. ನಾನು ಪ್ರತಿದಿನ ಆಕಾಶವಾಣಿ ಮೊಬೈಲಲ್ಲಿ ಹಾಕ್ತೇವೆ. ಪ್ರತಿದಿನ ವಿವಿಧ ಭಾರತಿಯಿಂದ ಪದ್ಯಗಳು ಕೇಳ್ತಾ ಬೆಳಿಗ್ಗೆ 7:15 ಎದ್ದು 8 ಗಂಟೆಗೆ ರೆಡಿಯಾಗಿ ಹೋಗುವ ನಾನು. ಆದರೆ ಅದು ಓದೋ ಟೈಮಲ್ಲಿ, ಎಕ್ಸಾಮ್ ಟೈಮಲ್ಲೆಲ್ಲ ಸ್ವಲ್ಪ ಬೇಗ ಇರ್ತದೆ. ಆದರೆ ಈ ಟೈಮಲ್ಲಿ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಣ್ಣದಾದ ಒಂದು ಪ್ರಯತ್ನ. ಏನೇ ತಪ್ಪಾಗಿದ್ರು ಕ್ಷಮೆ ಇರಲಿ. ಮುಂದೆ ನೈಜ ಘಟನೆಯನ್ನ ಹಾಗಂತ ಕೆಲವು ಮಂಕುತಿಮ್ಮನ ಕಗ್ಗ ಆಗಿರ್ಲಿ ಅಥವಾ ಕಬೀರ ದಾಸರ ದೋಹೆಗಳನ್ನೆಲ್ಲ ನಾನು ಕೇಳಿದ್ದೀನಿ. ಅದು ಕೆಲವು ತುಂಬಾ ಮನಸ್ಸಿಗೆ ಹತ್ರವಾದಂಥದ್ದು. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4. ಅದೀಗ ಬರ್ತಿಲ್ಲ, ತೊಂದ್ರೆ ಇಲ್ಲ. ಮತ್ತೆ ಆಯ್ತು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದ ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದರಲ್ಲಿ ಹೇಳಿರುವಂತ ಎಲ್ಲ ಅಂಶಗಳನ್ನೆಲ್ಲ ನಾವು ಒಗ್ಗೂಡಿಸಿಕೊಂಡು ಆದಷ್ಟು ಜೀವನದಲ್ಲಿ ಸುಖದಿಂದ ಇರೋ ಅಂತ ಹೇಳ್ತಾ ನನ್ನ ಮಾತಲ್ಲಿ ಗೌರಬೇಂದ್ರೆ ಅವರು ಅಂಬಿಕತನಯ ದತ್ತ ಅವರು ಏನ್ ಮಾಡಿರ್ತಾರೆ, ಅವರು ಮೇಘದೂತವನ್ನ ಕನ್ನಡಕ್ಕೆ ತಂದಿರ್ತಾರೆ. ಲಲಿತ ರಗಳೆಯಲ್ಲಿ ಅವರು ತಂದಿರೋದು ಅದನ್ನ. ಅದರಲ್ಲಿ ಒಂದು ವಾಕ್ಯ ಬರುತ್ತೆ, ಸ್ವರ್ಗದಿಂದ ಯಾವುದೋ ಪುಣ್ಯವಂತರು ಭೂಮಿ ಬಂದು ಒಂದು ಭೂಮಿಯ ಊರನ್ನು ತಯಾರು ಮಾಡಿರ್ತಾರೆ. ಓ ಯಕ್ಷ, ಅದನ್ನು ನೋಡ್ಕೊಂಡು ನೀನು ಮುಂದೆ ಹೋಗು ಅನ್ನುವಂಥ ಭಾವದ ಒಂದು ಕವನ ಅದು. ಆ ವಾಕ್ಯವನ್ನು ಅವರು ಮೇಘದೂತದಲ್ಲಿ ಮಾಡಿರ್ತಾರೆ. ಅದನ್ನ ನಾನು ಒಂದು ಗಮಕ ವಾಚನದಲ್ಲಿ ರಾಘವೇಂದ್ರ ರಾವ್ ಅಂತ ಹೇಳಿ ಅವ್ರು ಗಮಕವಚನ ಮಾಡ್ತಾ ಅದ್ರ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಅದರಿಂದ ಪ್ರಭಾವನಾದೆ. ಆ ಕವನ ಹೇಗಿದೆ ಅಂದ್ರೆ, ಅವ್ರದ್ದು ಯಾವುದು ಅಂಬಿಕತನಯ ದತ್ತರದ್ದು, ಬಂದವಂತಿ ನಾಡಿನಲ್ಲಿ ಉದಯನನ ಕಥೆಯ ಬಲ್ಲರೆಲ್ಲಿ, ಅಲ್ಲಿ ಸಿರಿಯು ಹರಹಿರುವ ಪೂರ್ವಪುರವಿರುವುದು ನಿಲ್ಲುವಲ್ಲಿ, ಪುಣ್ಯವಂತರೋ ಪುಣ್ಯ ತೀರಲಿರ ಸ್ವಲ್ಪ ಉಳಿಯುವಾಗ, ಸ್ವರ್ಗದೊಂದು ತುಣಕನ್ನೇ ತಂದರು ಇಳೆಗೆ ಇಳಿಯುವಾಗ ಅಂತ ಅದು ಆ ವಾಕ್ಯ ಇದ್ದದ್ದು. ನಾನು ನನ್ನೂರು ಮರುವಂತೆ ನನ್ನ ಪ್ರೇಮದೂರು, ಈಗ ನಾವಿರೋ ಜಾಗ ಇಲ್ಲಿ, ಅದನ್ನು ನನಗೂ ನನ್ನೂರು ಸ್ವರ್ಗದಿಂದ ಒಂದು ತುಂಡು ಯಾರೋ ತಂದಿಟ್ರು ಅಂತ ಭಾವನೆ ಬಂದಕ್ಕೋಸ್ಕರ ಏನು ಅದನ್ನ ಒಂದು ಸ್ಫೂರ್ತಿಯಿಂದ ನಾನು ಒಂದು ಕವನ ಬರೆದಿದ್ದೆ. ನಾಕದಿಂದ ಇಳಿದು ಬಂದ ಪುಣ್ಯವಂತರಾರೋ, ಸಗ್ಗವನ್ನು ಚೂರು ಮಾಡಿ ತಂದ ಇಟ್ಟೋ ಊರು. ನಾಕದಿಂದ ಇಳಿದು ಬಂದ ಪುಣ್ಯವಂತರಾರೋ, ಸಗ್ಗವನ್ನ ಚೂರು ಮಾಡಿ ತಂದ ಇಟ್ಟ ಊರು. ಚಂದವನ್ನು ಎರಕ ಹೊಯ್ದು ಇಳೆಯ ಮೋಹ ತಾಣವು, ಶರದಿಯ ಅಲೆಯು ನದಿಯ ಹರಿವು, ನಡುವೆ ಹಾದಿ ಯಾನವು, ನಡುವೆ ಹಾದಿ ಯಾನವು. ಶಶಿಯ ಬೆಳಕು ಪುಡಿಯ ಮಾಡಿ ದಡದಿ ಪಸರಿಸಿರುವರು, ಶಶಿಯ ಬೆಳಕು ಪುಡಿಯ ಮಾಡಿ ದಡದಿ ಪಸರಿಸಿರುವರು, ಹೊನ್ನ ಕಿರಣದಿಂದ ಶರದಿ ಗೆರಕ ಹೊಯ್ದು ಬಿಟ್ಟರು, ಹೊನ್ನ ಕಿರಣದಿಂದ ಶರದಿ ಗೆರಕ ಒಯ್ದು ಬಿಟ್ಟರು. ಬೆಳ್ಳಿ ಮರಳು ಹೊನ್ನ ಸೂರ್ಯ ಜಲದಿ ಕನಕ ಧಾರೆಯೋ, ನಲ್ಲ ಬಂದು ತಬ್ಬಿಕೊಳ್ಳಲು ನಾಚಿಕೊಂಡ ನೀರೆಯು, ನಲ್ಲ ಬಂದು ತಬ್ಬಿಕೊಳ್ಳಲು
ನಾಚಿಕೊಂಡ ನೀರೆಯು. ಗಗನ ಚಂದ್ರ ತಾರೆಗೆಲ್ಲ ಹರಿವ ನದಿಯು ದರ್ಪಣ, ಗಗನ ಚಂದ್ರ ತಾರೆಗೆಲ್ಲ ಹರಿವ ನದಿಯು ದರ್ಪಣ, ತಮ್ಮ ಚೆಲುವ ನೋಡಿಕೊಂಡು ಸೃಜಿಸಿದರೀ ಚಿತ್ರಣ, ತಮ್ಮ ಚೆಲುವ ನೋಡಿಕೊಂಡು ಸೃಜಿಸಿದರೀ ಚಿತ್ರಣ. ಸ್ವರ್ಗದಂತೆ ಕೊಂಗೊಳಿಸಿಹ ಊರು ಮರ ವಂತೆಯು, ಸ್ವರ್ಗದಂತೆ ಕಂಗೊಳಿಸುವ ಊರು ಮರ ವಂತೆಯ, ಒಮ್ಮೆ ಬಂದು ನೋಡಿರಿಲ್ಲಿ ಬಿಡಿವಿರೆಲ್ಲ ಚಿಂತೆಯ, ಬಿಡಿವಿರೆಲ್ಲ ಚಿಂತೆಯ. ಇಲ್ಲಿ ನಮ್ಮ ಪೂರ್ವ ದಿಕ್ಕಿನಲ್ಲಿ ಅಂದರೆ ನಮ್ಮ ಬಲಭಾಗ, ನಿಮ್ಮ ಬಲಭಾಗದಲ್ಲಿ ಮೋಡದ ಮರೆಯಲ್ಲಿ ಚಂದ್ರ ಇದ್ದಾನೆ. ಅದರ ನೆರಳು ಅನ್ನೋದು ನಮ್ಮ ಇದರಲ್ಲಿ ಕಾಣ್ತಾ ಇದೆ, ಹೊಳೆಯಲ್ಲಿ ಕಾಣ್ತಾ ಇದೆ. ಅದನ್ನ ನಾವು ಇಲ್ಲಿ ನೋಡ್ಬೋದು. ಗಗನಚಂದ್ರ ತಾರೆಗೆಲ್ಲ ಹರಿವ ನದಿಯು ದರ್ಪಣ ಅಂದರೆ ಭೂಮಿಯ ನದಿಯೇ ಅದನ್ನ ಪ್ರತಿಫಲಿಸ್ತಾ ಇದೆ ಅಂತೇಳಿ ಒಂದು ಸಣ್ಣ ಉದಾಹರಣೆ. ಚಂದ್ರ ಇವತ್ತು ಮೋಡದ ಕಣ್ಣಿಂದ ಬರಲಿಲ್ಲ, ಆದರೆ ಮೋಡದ ಮರೆಯಲ್ಲಿ ನಿಂತದ್ದು ನಮಗೆ ಹೊಳೆಯ ದರ್ಪಣದಲ್ಲಿ ಕಾಣುತ್ತೆ. ಅವಕಾಶ ನಾವೆಲ್ಲ ಸುಮಾರು ದಿವಸ ಆಯ್ತು ಒಟ್ಟಾಗದೆ, ಹಿರಿಯ ಮನಸ್ಸುಗಳಿದ್ದೇವೆ, ಕಿರಿಯ ಮನಸ್ಸುಗಳಿದ್ದೇವೆ, ಎಲ್ಲರ ಸಾಹಿತ್ಯ ಹೊಸ ಮುಖಗಳಿದ್ದೆ. ಆ ರೀತಿಯಲ್ಲಿ ಎಲ್ಲರ ನಮ್ಮದು ಒಂದು ಪರಿಚಯ ಆಯ್ತಲ್ಲ, ಅದು ಖುಷಿ. ಹಾಗಾಗಿ ಎಲ್ಲರಿಗೂ ಒಂದು ಆಲೋಚನೆಗಳು ಬರುತ್ತೆ. ಆ ಆಲೋಚನೆ ಬಣ್ಣ ಹಚ್ಚುವ ಕೆಲಸವನ್ನು ನಾವು ಮಾಡೋಣ, ಅದರ ಆ ಚಂದವನ್ನು ನಾವು ನೋಡೋಣ. ಹಾಗಾಗಿ ಇಷ್ಟೇ ಪ್ರಾಸ್ತಾವಿಕತೆ, ಎಲ್ಲೋ ಹುಟ್ಟಿದ ಒಂದು ಚಿಂತನೆಗಳು, ಅದು ಇಲ್ಲಿ ಮರವಂತೆ ಈ ಸೌಪರ್ಣಿಕ ಹೊಳೆಯಲ್ಲಿ ಸಾಕಾರಗೊಳ್ತದೆ ಅಂತ ಹೇಳಿದರೆ ಅದು ನಮ್ಮ ನಿಮ್ಮಲ್ಲಿರುವ ಅವಿನಾಭಾವ ಸಂಬಂಧಗಳು. ಅದೇ ಸಾಕ್ಷಿ. ಆ ವರಾಹಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು. ಅದ್ರ ಮೂಲಕ ಒಂದಿಷ್ಟು ಚೆನ್ನಾಗಿ ಮಾಡೋಣ ಅಂತ ಹೇಳಿ ಒಂದು ಆಲೋಚನೆ ಮಾಡಿದಾಗ ನಮ್ಮ ಅಧ್ಯಕ್ಷರು ಬಹಳ ಖುಷಿ ಪಟ್ಟರು. ಅರುಣ್ ಕುಮಾರ್ ಶಿರೂರ್ ಅವರು ಪತ್ರಕರ್ತರು ಮತ್ತೆ ಕನ್ನಡ ಅಭಿಮಾನಿಗಳು, ಕನ್ನಡ ಪ್ರೇಮಿಗಳು, ಬಹಳಷ್ಟು ವಿಚಾರಗಳನ್ನ ಈ ಬಗ್ಗೆ ಬಹಳ ಹಿಂದಿನಿಂದಲೂ ಸಹ ತೊಡಗಿಸಿಕೊಂಡವರು. ಈ ದಿಸೆಯಲ್ಲಿ ಅವರು ಒಪ್ಪಿಕೊಂಡು ನಾವು ಖಂಡಿತ ಭಾಗವಹಿಸೋಣ, ನಮ್ಮ ಸಂಪೂರ್ಣ ಸಹಕಾರ ಇದೆ, ನಾವು ಒಟ್ಟಿಗೆ ಮಾಡೋಣ, ಏನ್ ಬೇಕಾದ್ರೂ ನೀವು ಸಹಕಾರ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಅಂತ ತಂದುಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ಅವರೇ ವಹಿಸಿಕೊಂಡಿದ್ದಾರೆ. ಈ ಒಂದು ಸುಂದರ ಕಾರ್ಯಕ್ರಮದ ಈ ಸಂಜೆಯ ಕಾರ್ಯಕ್ರಮದ ಬೆಳದಿಂಗಳು ಇನ್ನು ಬರ್ತದೆ. ಯಾಕಂದ್ರೆ ನಮ್ಮ ಕವನದೊಟ್ಟಿಗೆ ಬೆಳದಿಂಗಳು ಮೂಡ್ತದೆ ಎಂಬಂತ ಆಶಾಭಾವನೆ ಇದೆ. ಆ ದಿಸೆಯಲ್ಲಿ ನಮ್ಮ ಅರುಣ್ ಕುಮಾರ್ ಶಿರೂರ್ ಅವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮ ಚಂದಗೊಳಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಕವಿ ಮನಸ್ಸುಗಳು ಎಲ್ಲ ಇಲ್ಲಿದ್ದೇವೆ, ಅವರೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಕೋರಿಕೊಂಡಿದ್ದೇವೆ. ಬೆಳಕಲಿ ಸರ್ವವೇದ್ಯ, ಬೆಟ್ಟದಂಚಿನ ಮರಗಿಡಗಳು ಮಲೆಯ ಮಾರುತಕ್ಕೆ ಒಲವಿನೋಳು ತವಕದಲ್ಲಿ ಕರೆಯುವ ಪರಿ ಮತ್ತೆ ಮತ್ತೆ ಕೇಳಿಸುತ್ತಿದೆ. ಬೆಳದಿಂಗಳ ತಂಗಾಳಿಯಲಿ ಜೊತೆಗೆ ಸಾಗರವೂ ಬೋರ್ಗರೆಯುತ್ತಲಿ ಭಾರೀ ತೆರೆಗಳ ಭವ್ಯ ಮೆರವಣಿಗೆ. ಮುತ್ತಿಡುತ್ತ ಬಾನಂಚಿಗೆ ಚಿತ್ತಾರದ ನೆರಳಿನ ನಾಟ್ಯಕ್ಕೆ ಬೆಳಗುವ ಚಂದ್ರಮನಂದಕ್ಕೆ ಕರೆಯುತ್ತಿದೆ ಮುತ್ತಿಕ್ಕಲು. ಇವೆಲ್ಲವೂ ಮತ್ತೆ ಮತ್ತೆ ಕೇಳುತ್ತಿದೆ. ಬೆಳದಿಂಗಳ ಶುಭ ಸಂಜೆಯಲ್ಲಿ ಕಾರಂತರ ಥೀಮ್ ಪಾರ್ಕಿನಲ್ಲಿ ಚಿಮ್ಮುವ ಕಾರಂಜಿಯ ಚೆಲುವಿನಲ್ಲಿ ಕಡಲ ತಡಿಯ ಭಾರ್ಗವರ ಬಿಂಬದಲ್ಲಿ ಪ್ರತಿಬಿಂಬಿಸಿದ ಹುಲಿ ಮುತ್ತುಗಳು ತೇಲಿ ಬೆಳಗಿಯೋ ಇಲ್ಲಿ ಕಣಕಣದಲ್ಲಿ. ಇವೆಲ್ಲವೂ ಮತ್ತೆ ಮತ್ತೆ ಕೇಳುತ್ತಿದೆ. ಬದುಕು ಬದಲಾಗಬಹುದು ಅಂತ ಎಂಬ ಶಿವರಾಮ್ ಕಾರಂತರ ಮಾತು. ಹಾಗೆ ಏನಾದರೂ ಮಾಡು ಸುಮ್ಮನಿರಬೇಡ ಎಂಬ ಮೊಗೇರಿ ಗೋಪಾಲಕೃಷ್ಣ ಅಡಿಗರ ಕವಿವಾಣಿ ಮತ್ತೆ ನೆನಪಾದಾಗಲೆಲ್ಲ ಗಿಡ, ಮರ, ಬೆಟ್ಟ, ಭೂಮಿ, ಆಗಸ, ಮಿಂಚು, ಮಳೆ, ಚುಕ್ಕಿ, ಚಂದ್ರ, ಅಪ್ಪ ಅಮ್ಮ, ಗುರುಗಳು, ಶರಣರು, ರಾಧೆ, ಕೃಷ್ಣೆ, ರಾಮ ಎಲ್ಲರೂ ನೆನಪಾಗ್ತಾರೆ. ಉದಯವಾಣಿ ಬಳಗದ ತುಷಾರ ಪತ್ರಿಕೆಗೆ ಚಿತ್ರಕವನ ಸ್ಪರ್ಧೆ ಇದೆ. ನಾನು ಪ್ರತಿ ಸಲ ಕಳಿಸ್ತೇನೆ, ಆದ್ರೆ ಏನು ಸಿಲೆಕ್ಟ್ ಆಗುದಿಲ್ಲ. ಆದ್ರೆ ಅದರದ್ದೇ ಒಂದು 25 ಕವನಗಳನ್ನು ಇದರಲ್ಲಿ ನಾನು ಹಾಕಿದ್ದೇನೆ. ಅದೊಂದು ಖುಷಿ ನನಗೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿರುವ ಸರ್ ಅವರೇ, ಹಾಗೆ ನನ್ನೆಲ್ಲ ಕವಿ ಮನಸ್ಸಿನ ಮಿತ್ರರೇ, ಹಿರಿಯರಾದ ಶ್ರೀ ಸರ್ ಅವರೇ, ನನ್ನ ಕವಿತೆಯ ಶೀರ್ಷಿಕೆ ಭಾರತದ ಯೋಧರು. ಭಾರತದ ಯೋಧರು. ಬಿಳಿ ಶಿಖರ ಚಳಿಗಾಲ, ಮಳೆ ಗುಡುಗು ಮಿಂಚೊಡನೆ ಗಡಿಕಾಯೋ ಭಾರತದ ಯೋಧರಿವರು. ಬಿಳಿ ಶಿಖರ ಚಳಿಗಾಲ, ಮಳೆ ಗುಡುಗು ಮಿಂಚೊಡನೆ ಗಡಿಕಾಯೋ ಭಾರತದ ಯೋಧರಿವರು. ಎದೆಗಟ್ಟಿ ತೊಡೆ ತಟ್ಟಿ ಶತ್ರುಗಳ ಹಿಮ್ಮೆಟ್ಟಿ ಗುಡುಗುತ್ತ ಗುರಿ ಮುಟ್ಟ ಹೊಸ ಹುಟ್ಟು ನವ ವೀರರು. ಎದೆಗಟ್ಟಿ ತೊಡೆ ತಟ್ಟಿ ಶತ್ರುಗಳ ಹಿಮ್ಮೆಟ್ಟಿ ಗುಡುಗುತ್ತ ಗುರಿ ಮುಟ್ಟ ಹೊಸ ಹುಟ್ಟು ನಮ್ಮ ವೀರರು. ಬರಿ ಹೊಟ್ಟೆ ಹೊರೆ ಕೆಲಸ ನೆರೆಹೊರೆಯೂ ಅಲ್ಲಿಲ್ಲ. ಬರಿ ಹೊಟ್ಟೆ ನೆರೆಹೊರೆ ಬರಿ ಹೊಟ್ಟೆ
ಹೊರೆ ಕೆಲಸ ನೆರೆಹೊರೆಯೂ ಅಲ್ಲಿಲ್ಲ, ಬರೀ ಕಾಡು ಬೆಟ್ಟಗಳೇ ಮನೆ ಅಲ್ಲಿಯೇ, ಬರೀ ಕಾಡು ಬೆಟ್ಟಗಳೇ ಮನೆ ಅಲ್ಲಿಯೇ. ತರತರದ ಜನರಿಲ್ಲ, ಬಗೆ ಬಗೆಯ ತಿನಿಸಿಲ್ಲ, ಹರಿವ ಜಲ ಕಾಡು ಕೊಡೋ ಕೊಡುಗೆ ಅಡುಗೆ. ಬಗೆ ಬಗೆಯ ತಿನಿಸಿಲ್ಲ, ಹರಿವ ಜಲ ಕಾಡು ಕೊಡೋ ಕೊಡುಗೆ ಅಡುಗೆ. ಕೊರೆಯುವ ಚಳಿ ಬೆಳಕಲ್ಲಿ ಬರೀ ಕತ್ತಲು ಕಷ್ಟವೇ, ಕೊರೆಯುವ ಚಳಿ ಬೆಳಕಲ್ಲಿ ಬೆಳಕಿಲ್ಲ, ಬರೀ ಕತ್ತಲು ಕಷ್ಟವೇ. ಹೊಂಚಾಕಿ ನುಗ್ಗಿ ಬರೋ ಶತ್ರು ಸೇನೆ, ಹೊಂಚಾಕಿ ನುಗ್ಗಿ ಬರೋ ಶತ್ರು ಸೇನೆ. ಬಿಡುವರೆ ಬರಲೊಳಗೆ ಗಡಿಕಾವ ನಮ ಪಡೆಯು, ಬಿಡುವರೆ ಬರಲೊಳಗೆ ಗಡಿಕಾವ ನಮ ಪಡೆಯು. ದಿಕ್ಕೆಲ್ಲ ಕಣ್ಣೆಟ್ಟು ರಕ್ಷಿಸುವರೆ. ಬಂಧುಗಳ ಮರೆತಿಲ್ಲಿ ಬಂದುದೆಲ್ಲವನೀಗಿ, ಬಂಧುಗಳ ಮರೆತಿಲ್ಲಿ ಬಂದುದೆಲ್ಲವನೀಗಿ. ಜೀವ ತೆತ್ತು ದೇಶವ ಕಾಯುವವರು, ನೊಂದವರ ನೆರಳಿವರು ಜೀವ ರಕ್ಷಾ ನೆರವಿಗೆ. ನೊಂದವರ ನೆರಳಿವರು ಜೀವ ರಕ್ಷೆ ನೆರವಿಗೆ. ಮುನ್ನುಗ್ಗಿ ಮುಂದಾಗಿ ಬರೆಯುವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಗುಣ್ಮಿ ಅಂತ. ಮೊದಲದಾಗಿ ವೇದಿಕೆಯಲ್ಲಿರೋ ಎಲ್ರಿಗೂ ಒಂದೇ ಮಾತಿನಲ್ಲೇ ಒಂದು ನಮಸ್ಕಾರವನ್ನು ತಿಳಿಸ್ತಾ, ನನ್ನ ಕವನದ ಶೀರ್ಷಿಕೆ ಜೀವ ಪಯಣ. ಗಾಳಿಗೊಡ್ಡಿದ ಹಾಯಿ ದೋಣಿಯ ಪಯಣ, ಗಾಳಿಗೊಡ್ಡಿದ ಹಾಯಿ ದೋಣಿಯ ಪಯಣ. ಚಂಚಲ ಮಾರುತಕ್ಕೀಗ ನೌಕೆಯೂ ಹರಣ. ಉತ್ತರಕ್ಕೂ ದಕ್ಷಿಣಕ್ಕೂ ತೊಯ್ದಾಟ ಅನುಕ್ಷಣ. ಎತ್ತ ಕಡೆಗೂ ಪಯಣ ದಡ ಸೇರುವುದೇ ಪ್ರಾಣ, ಎತ್ತ ಕಡೆಗೂ ಪಯಣ ದಡ ಸೇರುವುದೇ ಪ್ರಾಣ. ಹುಟ್ಟಿನ ಗಟ್ಟಿತನಕ್ಕೆ ಹಾಯಿ ಕಳಚಿಟ್ಟೊಡನೆ, ಹುಟ್ಟಿನ ಗಟ್ಟಿತನಕ್ಕೆ ಹಾಯಿ ಕಳಚಿಟ್ಟೊಡನೆ. ನಾವಿಕನ ಮನದಲ್ಲಿ ಅಪನಂಬಿಕೆ ಅನುರಣನ. ಪವನನ ಮೇಲೆ ಸದಾ ಒಲವಿನ ನರ್ತನ. ಸಮಸ್ಯೆಯಲ್ಲೂ ಆತನದು ಮಾರುತಕ್ಕೆ ನಮನ, ಸಮಸ್ಯೆಯಲ್ಲೂ ಆತನದು ಮಾರುತಕ್ಕೆ ನಮನ. ಎತ್ತ ದಡವದು ಎತ್ತ ಸಾಗುವ ನಿಜ ದಾರಿ, ಕುಸಿದ ಭರವಸೆಯಲ್ಲೂ ನಂಬಿಕೆ ಎಡೆಗೆ ಜಾರಿ. ಎತ್ತ ದಡವದು ಎತ್ತ ಸಾಗುವ ನಿಜ ದಾರಿ, ಕುಸಿದ ಭರವಸೆಯಲ್ಲೂ ನಂಬಿಕೆ ಎಡೆಗೆ ಜಾರಿ. ನೀರು ರಭಸದಿ ದೋಣಿ ಮುರಿದಿದ್ದರೂ ಸರಿ, ನೀರು ರಭಸದಿ ದೋಣಿ ಮುರಿದಿದ್ದರೂ ಸರಿ. ನೀರಿಗೂ ನಾವಿಕನದು ಹೊಗಳಿಕೆಯ ಲಹರಿ. ಬದುಕಿನ ಪಯಣ ಇಂದು ಸಾರ್ಥಕವೆಂತು, ಬದುಕಿನ ಪಯಣ ಇಂದು ಸಾರ್ಥಕವೆಂತು. ಜೀವದ ಹಂಗನ್ನು ತೊರೆದರೆ ನಾಳೆ ಬದುಕೀತು, ಜೀವದ ಹಂಗನ್ನು ತೊರೆದರೆ ನಾಳೆ ಬದುಕೀತು. ಹೊಗಳು ಬಟ್ಟಂಗಿಗಳಿಗೆ ಮುಕುತಿ ಸಿಕ್ಕೀತು, ಮುಳುಗದೆ ಮುಂದಕ್ಕೆ ದೋಣಿ ಸಾಗೀತು, ಮುಳುಗದೆ ಮುಂದಕ್ಕೆ ದೋಣಿ ಸಾಗೀತು. ನದಿ ತಿರುವು ಮನದಿರುವು ಹೊಸ ದಾರಿ ಹೊಸ ಸೃಷ್ಟಿ, ನದಿ ತಿರುವು ಮನದಿರುವು ಹೊಸ ದಾರಿ ಹೊಸ ಸೃಷ್ಟಿ. ಚಂದ್ರ ನೆಡೆಗೆ ದೃಷ್ಟಿ ನಡೆಗಮ್ಯದೆಡೆಗೆ, ಚಂದ್ರ ನೆಡೆಗೆ ದೃಷ್ಟಿ ನಡೆಗಮ್ಯದೆಡೆಗೆ. ತಳುಕು ಬಳುಕಿಗೆ ಬಾಡಿ ಸೆಳೆಯದ ಮನುಜನಿಲ್ಲ, ತಳುಕು ಬಳುಕಿಗೆ ಬಾಡಿ ಸೆಳೆಯದ ಮನುಜನಿಲ್ಲ. ಮಾರಣ ಬಲೆಯ ಬೀಸಿರುವೆ ತಾರೆಯ ಬಿಳುಪಿನೆಡೆಗೆ, ಮಾರಣ ಬಲೆಯ ಬೀಸಿರುವೆ ತಾರೆಯ ಬಿಳುಪಿನೆಡೆಗೆ. ಹುಣ್ಣಿಮೆಯ ಆಗಸಕ್ಕೆ ನೋವುಗಳ ಉಬ್ಬರಕ್ಕೆ, ಹುಣ್ಣಿಮೆಯ ಆಗಸಕ್ಕೆ ನೋವುಗಳ ಉಬ್ಬರಕ್ಕೆ. ಗಂಗೆಯದೋ ಹೊಸ ಮಾರ್ಗ ಶಿವನ ಜಟೆಯೆಡೆಗೆ, ಗಂಗೆಯದೋ ಹೊಸ ಮಾರ್ಗ ಶಿವನ ಜಟೆಯೆಡೆಗೆ. ಶಿಕೆಯ ಪಕ್ಕದಲ್ಲೇ ಕುಳಿತ ಚಂದ್ರನಲ್ಲವೇ ಗುರಿಯು, ಶಿಕೆಯ ಪಕ್ಕದಲ್ಲೇ ಕುಳಿತ ಚಂದ್ರನಲ್ಲವೇ ಗುರಿಯು. ಹುಟ್ಟ ಗುದ್ದಿರುವೆ ಈಗ ಜಗದ ಅನಂತದೆಡೆಗೆ, ಹುಟ್ಟ ಗುದ್ದಿರುವೆ ಈಗ ಜಗದ ಅನಂತದೆಡೆಗೆ. ಧನ್ಯವಾದಗಳು. ಅದ್ರ ಮೊದಲು ಬಹಳ ಚರ್ಚೆ, ಮತ್ತೆ ಒಬ್ರು ಮಾತಾಡಿದ ಅವಾಗ ಅದಕ್ಕೆ ಎದುರು ನಿಂತು ಮಾತಾಡಿದವರು ಜಗಳ ಆಗುವವರೆಗೂ ಅದೆಲ್ಲ ನೋಡ್ಲಿಕ್ಕೆ ಖುಷಿ ಆಗ್ತಾರೆ. ಹಾಗಿರ್ಬೇಕು. ಈಗ ಎಲ್ಲ ಏನಂದ್ರೆ ಎಲ್ಲ ಸಯ್ಯಪ್ಪಚ್ಚಿ ಮಾಡೋರು. ಈ ಯಕ್ಷಗಾನದಲ್ಲೂ ಅಷ್ಟೇ. ಇವಾಗ ಮೊದಲೆಲ್ಲ ಹಾಗಲ್ಲ, ಏನು ಅವರ ಒಂದು ಗಲಾಟೆ ಗೌಜಿ ಎಲ್ಲ ಇರ್ತಿತ್ತು. ಈಗ ಹಾಗೇನಿಲ್ಲ. ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂತ ಹಾಟ್ ಡಿಸ್ಕಸ್ ಆದ ಕೂಡಲೇ ಕವಿಗೋಷ್ಠಿ ಸ್ಟಾರ್ಟ್ ಆಯ್ತು. ಕರೆದದ್ದು ನನಗೆ ಮೊದಲು. ನಾನು ಶಿವರಾಮ್ ಕಾರಂತರ ಒಂದು ಬಗ್ಗೆ ನಾನು ಒಂದು ಅಂದ್ರೆ ಅಲ್ಲಿ ನಾನು ಬೆಳದಿಂಗಳ ಕವಿಗೋಷ್ಠಿಗೆ ಹೋಗಿದ್ದೆ. ಆ ದಿನ ಏನೋ ನೆನಪಾಯ್ತು, ಮನೆಗೆ ಬಂದು ಕವನವನ್ನ ನಾನು ಬರೆದೆ. ಅದನ್ನು ಅಲ್ಲಿ ಹೇಳಬೇಕಂತ ಎಣಿಸ್ಕೊಂಡವ. ನನಗೆ ಯಾಕೋ ಏನೋ ಅಲ್ಲಿ ಯಾರು ಮಾತಾಡದೇ ಇರುವಂತಹ ಒಂದು ವಿಷಯವನ್ನ ಕನಕದಾಸರ ಬಗ್ಗೆ ಬರೆದ ಕವಿ ಬದುಕು ಬಣ್ಣದ ಬುಗುರಿಯಲ್ಲಿ ಇದೆ ಅದು ನಂದು. ಅದನ್ನೇ ಓದ್ತೇನೆ ಅಂತ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ. ನಾನು ಹೇಳಬೇಕಾದ್ದು ಕಾರಂತರ ಕವನ, ಆದರೆ ಇವತ್ತು ನಾನು ಈ ಕನಕದಾಸರ ಬಗ್ಗೆ ಹೇಳಬೇಕಂತಿದೆ. 2 ಕವನಕ್ಕೆ ಅವಕಾಶ ಬರಲಿಲ್ಲ. ಈಗ ಶುರು ಮಾಡಿ. ಚಂದ್ರ ಕೋಪವೇತಕ್ಕೆ ಕವನದ ಶೀರ್ಷಿಕೆ. ಚೂರು ಸಹ ಕೋಪವಿಲ್ಲ, ಬರೇ ಅಳಲಷ್ಟೇ, ಬರೇ ಅಳಲು. ಅದು ಅಳಲಲ್ಲವೆಂದರೆ ನೀ ಹೇಳುವುದಾದರೂ ಏನು, ನೀನು ಹೇಳುವುದಾದರೂ ಏನು. ಹೇಳು ಬೇಗ ಓ ಚಂದಿರ, ಬಾನಂಗಳದಲ್ಲಿ ಹುಣ್ಣಿಮೆಯ ಮಂದಿರ. ಕಟ್ಟಿ ಕುಳಿತುಕೊಂಡರೆ ಸಾಲದಯ್ಯ, ಉತ್ತರ ಕೊಡಬೇಕು ತಾನೆ,
ಉತ್ತರ ಕೊಡಬೇಕು ತಾನೆ. ಈ ಸುಂದರ ರಾತ್ರಿಯಲ್ಲಿ ಆ ನಗುವಿನ ಮಾಯೆ ಇರಬೇಕಿತ್ತು. ಒಂದಿಷ್ಟು ಹೊತ್ತು ಅವಳ ಗುಳಿ ಕೆನ್ನೆಯ ನಗುವ ಸವಿಯಬೇಕಿತ್ತು. ತುಸು ಹೊತ್ತು ನಗುವಿನ ಅಲೆಯಲ್ಲಿ ತೇಲಾಡಬೇಕಿತ್ತು. ಅಲ್ಲವೇ ಚಂದಿರ? ನಿನಗೆ ಮಾತ್ರ ಅಕ್ಕಪಕ್ಕದಲ್ಲಿ ಮೋಡಗಳು ಬೇಕಿತ್ತು. ಕದ್ದು ಮುತ್ತಿಡುವ ಹೊತ್ತು ಯಾರಿಗೂ ಕಾಣದಂತೆ ಮರೆಮಾಚಲು ಅವುಗಳು ನಿನಗೆ ಬೇಕಿತ್ತು. ಆ ಮೋಡಗಳು ನಿನಗೆ ಬೇಕಿತ್ತು. ಉತ್ತರ ಕೊಡು ಚಂದಿರ, ಸುಮ್ಮನೆ ಮೋಡದ ಮರೆಯಲ್ಲಿ ನಕ್ಕರೆ ಸಾಲದಯ್ಯ. ಆಡಿದ ಅದೆಷ್ಟು ಮಾತುಗಳು ಮತ್ತೊಮ್ಮೆ ಅವಳ ಕಿವಿಯಲ್ಲಿ ಗುನುಗಬೇಕಿದೆ. ಆಡದೆ ಉಳಿದಿಹ ಭಾವನೆಗಳ ಹಂಚಿಕೊಂಡು ಹಗುರ ಮಾಡಿಕೊಳ್ಳಬೇಕಿದೆ ನನ್ನ ಎದೆಯ ಭಾರವನ್ನು. ನಾವೀಗ ವಿಷಾದದ ಅಂಚನ್ನು ಮೀರಿಬಿಟ್ಟಿದ್ದೇವೆ. ಒಬ್ಬರನ್ನೊಬ್ಬರು ಹುಡುಕುತ್ತಿದ್ದೇವೆ ಅಂದುಕೊಂಡೆ. ಅದು ಸುಳ್ಳಾಗಿರಬಹುದಲ್ಲವೇ? ಮುಳುಗಿದ ಕೆಂಬಣ್ಣದ ಸೂರ್ಯ ಓಕುಳಿ ಆಡಿದ ಅಬ್ಬರದ ಕಡಲಲ್ಲಿ ಮತ್ತೆ ಮತ್ತೆ ಹುಡುಕುವೆ ನಿನ್ನ ಮಧುರ ನೆನಪುಗಳ ಚಂದಿರನ ಬೆಳಕಲ್ಲಿ. ಹೊಳೆಯ ಮೇಲಿನ ನೀರಿನ ಪ್ರತಿಬಿಂಬದಲ್ಲಿ ಒಗೋ ಗಾಳಿಯಲ್ಲಿ ತೇಲಿ ಬರುತ್ತಿದೆ ನಗುವಿನ ಶಬ್ದ. ಆ ನಗುವಿನ ಶಬ್ದ ನಿನ್ನದೇ ಇರಬಹುದೇ? ಅವಕಾಶಕ್ಕಾಗಿ ಧನ್ಯವಾದ. ಮನಸ್ಸುಗಳಿಗೆ ವಂದಿಸಿಕೊಡ್ತಾ ಇದು 14 ಇದು ಮೂಲ ಪ್ರತಿಯಲ್ಲಿದೆ. ಯಾಕಂದ್ರೆ ತುಂಬ ಇದಾಗಿದೆ, ತುಂಬ ಹಳೇದಾಗಿದೆ. ಆದ್ದರಿಂದ 14/10/2020 ನಾನು ಬರೆದಿದ್ದು. ಇಲ್ಲಿ ಎಲ್ಲೂ ಓದ್ಲಿಲ್ಲ, ಆದ್ರಿಂದ ಒಂದು ಬರೆಯುವುದು. ಗುರುವಾರ ದಿನ 3:53ಕ್ಕೆ PM. ಏನೋ ಒಂದು ಅಂದ್ರೆ ನನಗೆ ಬಹಳ ಪ್ರೀತಿಯ, ಅಂದ್ರೆ ನಾನು ಏನಾದ್ರು ಮಾತಾಡ್ಬೇಕಾದ್ರೆ, ಒಂದು ಈ ಸ್ಥಾನದಲ್ಲಿ ನಿಲ್ಬೇಕಾದ್ರೆ ಯಾವುದೋ ಒಂದು ಅಗೋಚರವಾದ ಶಕ್ತಿಯೇ ಒಂದು ಕಾರಣ ಅಂತ ಅಂದ್ಕೊಂಡಿದ್ದೆ ನಾನು. ಯಾಕಂದ್ರೆ ಅದಕ್ಕೋಸ್ಕರ ಹೌದು, ನಾವೆಲ್ಲ ಕಾರಣಕರ್ತರು. ನನ್ಗೆ ಬಹಳ ಪ್ರಿಯವಾದ ದೇವರು ಅಂದ್ರೆ ಶಾರದೆ. ನನ್ನ ವಾಗ್ದೇವಿ ಮತ್ತೆ ಬುದ್ಧಿಗೆ ಕೊಡುವವಳು ಎಲ್ಲ ಅವಳೇ. ಅದರಿಂದ ಅವಳ ಬಗ್ಗೆ ಇರಲಿ ಅಂತ ಒಂದು ನನಗೆ ಅನಿಸಿದ ಹಾಗೆ ನನ್ನ ಮತಿಗೆ ಏನು ಬಂದಿದೆ ಅದನ್ನು ಬರೆದಿದ್ದೇನೆ. ಅದನ್ನ ಒಂದು ಭಕ್ತಿ ಪ್ರಧಾನ ಗೀತೆಯೇ ಆಗಿರಬಹುದೇನೋ ಅಂದ್ಕೊಳ್ತೇನೆ. ದಿವ್ಯ ಶಕ್ತಿ ಮಾತೆ ಅಂತ ನನ್ನ ಕವನದ ಶೀರ್ಷಿಕೆ ಹೆಸರು. ದಿವ್ಯ ಶಕ್ತಿ ಮಾತೆ. ದಿವ್ಯ ಶಕ್ತಿಯೇ, ಪ್ರೇಮ ಮೂರ್ತಿಯೇ, ಚರಣ ಕೆರಗುವೆ ತಾಯಿಯೇ. ದಿವ್ಯ ಶಕ್ತಿಯೇ, ಪ್ರೇಮ ಮೂರ್ತಿಯೇ, ಚರಣ ಕೆರಗುವೆ ತಾಯಿಯೇ. ಕಾವ್ಯ ಸೃಷ್ಟಿಯ ಮೂಲ ಕರ್ತೃವೆ, ಸಲಹು ನಮ್ಮನು ದೇವಿಯೇ. ಕಾವ್ಯ ಸೃಷ್ಟಿಯ ಮೂಲ ಕರ್ತೃವೆ, ಸಲಹು ನಮ್ಮನು ದೇವಿಯೇ. ಭವ್ಯ ರೂಪಿಣಿ ಶಾಂತಿದಾತೆಯೇ, ಕೋಟಿ ನಮನವು ಅಂಬೆಯೇ. ಭವ್ಯ ರೂಪಿಣಿ ಶಾಂತಿದಾತೆಯೇ, ಕೋಟಿ ನಮನವು ಅಂಬೆಯೇ. ಅಜ್ಞಾನತಮವನ್ನು ದೂರ ಸರಿಸಿ ಸುಜ್ಞಾನ ಸುದೆಯನು ಹರಿಸೆಯ. ಅಜ್ಞಾನತಮವನ್ನು ದೂರ ಸರಿಸಿ ಸುಜ್ಞಾನ ಸುದೆಯನು ಹರಿಸೆಯ. ಎನ್ನ ಬದುಕು ಬರಹ ನಿನ್ನದೆ ಅರಿವಿನೆಡೆಗೆ ಮುನ್ನಡೆಸೆಯ. ಎನ್ನ ಬದುಕು ಬರಹ ನಿನ್ನದೆ ಅರಿವಿನೆಡೆಗೆ ಮುನ್ನಡೆಸೆಯ. ನಾನು ಎಂಬ ಭಾವ ಅಳಿಸು ನಿನ್ನ ಪ್ರಭೆಯನ್ನೇ ಬೆಳಗಿಸು. ನಾನು ಎಂಬ ಭಾವ ಅಳಿಸು ನಿನ್ನ ಪ್ರಭೆಯನ್ನೇ ಬೆಳಗಿಸು. ನೀನೇ ಸ್ಫೂರ್ತಿಯು ಜಗದ ಕೀರ್ತಿಗೆ ಭಕ್ತಿ ಶಕ್ತಿ ಪ್ರದಾಯಿನಿ. ನೀನೇ ಸ್ಫೂರ್ತಿಯು ಜಗದ ಕೀರ್ತಿಗೆ ಭಕ್ತಿ ಶಕ್ತಿ ಪ್ರದಾಯಿನಿ. ಅನವರತ ಸೇವಾ ಭಾಗ್ಯ ಕರುಣಿಸೆ ಎನ್ನ ಜನುಮವು ಪಾವನವು. ಅನವರತ ಸೇವಾ ಭಾಗ್ಯವ ಕರುಣಿಸೆ ಎನ್ನ ಜನುಮವು ಪಾವನವು. ಎಲ್ಲ ಆ ತಾಯಿ ಅನುಗ್ರಹ ಅಂದ್ಕೊಳ್ತೇನೆ. ಎಲ್ಲ ಕೇಳಿದವರಿಗೆಲ್ಲರಿಗೂ ವಂದನೆ. ಇವತ್ತಿನ ಭಾವಯಾನ ಕವನ ಗೋಷ್ಠಿಗೆ ಆಗಮಿಸ್ತಕ್ಕಂಥ ಎಲ್ಲ ಕವಿ ಮಿತ್ರರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಒಂದು ಕಾನ್ಸೆಪ್ಟ್ ತುಂಬ ಉತ್ತಮವಾದ ರೀತಿಯಲ್ಲಿದೆ. ಹಾಗೆ ಎಲ್ಲರ ಸ್ಪಂದನೆ ಕೂಡ ಅದೇ ರೀತಿ ಮೂಡಿ ಬಂದಿದೆ. ಹಾಗೆ ನಮ್ಮ ಆತ್ಮೀಯ ಸರ್ ಆಗಿರುವಂಥ ರಮೇಶ್ ಸರ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನನ್ನ ಕವನದ ಶೀರ್ಷಿಕೆ ನದಿ. ಅಂದು ಜರಿ ಜರಿಯಾಗಿ ಹರಿಯುತ್ತಿದ್ದೆ ನಾನು,
ನನ್ನಲ್ಲಿತ್ತು ಉಕ್ಕಿ ಹರಿಯುವಷ್ಟು ನೀರು. ಅಂದು ಜರಿಜರಿಯಾಗಿ ಹರಿಯುತ್ತಿದ್ದ ನಾನು, ನನ್ನಲ್ಲಿತ್ತು ಉಕ್ಕಿ ಹರಿಯುವಷ್ಟು ನೀರು. ಜುಳು ಜುಳು ನಾದವ ಕೇಳುತ್ತಿದ್ದೀರಿ ನೀವು, ಆದರೆ ಈಗ ಮೌನಿಯಾಗಿರುವೆ ನಾನು. ಜುಳು ಜುಳು ನಾದವ ಕೇಳುತ್ತಿದ್ದೀರಿ ನೀವು, ಆದರೆ ಈಗ ಮೌನಿಯಾಗಿರುವೆ ನಾನು. ಪರಿಸರ ನಾಶದಿಂದ ಬತ್ತಿ ಹೋಗಿರುವೆ ನಾನು, ನನ್ನ ರಕ್ಷಣೆಗಿಲ್ಲ ಸರಿಯಾದ ಕಾನೂನು. ಪರಿಸರ ನಾಶದಿಂದ ಬತ್ತಿ ಹೋಗಿರುವೆ ನಾನು, ನನ್ನ ರಕ್ಷಣೆಗಿಲ್ಲ ಸರಿಯಾದ ಕಾನೂನು. ಆದರೆ ಕೊಡುತ್ತಿದ್ದೇನೆ ನಾನು ನೀರು, ಮಾಡಲೇಬೇಕು ನೀವು ನನ್ನನ್ನು ಪಾರು. ಆದರೂ ಕೊಡುತ್ತಿದ್ದೇನೆ ನಾನು ನೀರು, ಮಾಡಲೇಬೇಕು ನೀವು ನನ್ನನ್ನು ಪಾರು. ನಗರೀಕರಣವು ಬೀರಿದೆ ನನ್ನ ಮೇಲೆ ಪರಿಣಾಮ, ದಿನದಿಂದ ದಿನಕ್ಕೆ ಏರುತ್ತಿದೆ ತಾಪಮಾನ. ನಗರೀಕರಣವು ಬೀರಿದೆ ನನ್ನ ಮೇಲೆ ಪರಿಣಾಮ, ದಿನದಿಂದ ದಿನಕ್ಕೆ ಏರುತ್ತಿದೆ ತಾಪಮಾನ. ಇದರಿಂದಾಗಿದೆ ಹಸಿರು ಸಂಪತ್ತಿನ ನಿರ್ನಾಮ, ಇಳಿಯಲಿ ಕಡಿಮೆಯಾಗಿದೆ ನನ್ನ ನೀರಿನ ಪ್ರಮಾಣ. ಇದರಿಂದಾಗಿದೆ ಹಸಿರು ಸಂಪತ್ತಿನ ನಿರ್ನಾಮ, ಇಳಿಯಲಿ ಕಡಿಮೆಯಾಗಿದೆ ನನ್ನ ನೀರಿನ ಪ್ರಮಾಣ. ನನ್ನ ರಕ್ಷಣೆಗೆ ಮಾಡಿ ನೀವೆಲ್ಲರೂ ಹೋರಾಟ, ಇಲ್ಲದಿದ್ದರೆ ಹನಿ ನೀರಿಗಾಗಿ ಪರದಾಟ. ನನ್ನ ರಕ್ಷಣೆಗೆ ಮಾಡಿ ನೀವೆಲ್ಲರೂ ಹೋರಾಟ, ಇಲ್ಲದಿದ್ದರೆ ಹನಿ ನೀರಿಗಾಗಿ ಪರದಾಟ. ಎಲ್ಲರೂ ಒಂದಾಗಿ ಹಸಿರು ಗಿಡ ಬೆಳೆಸಿ, ಭೂಮಿಯ ತುಂಬ ನೀರು ಉಳಿಸಿ. ಧನ್ಯವಾದಗಳು. ಕವನದ ವಾಚನ ನಿಮ್ಮ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಸದಾವಕಾಶ ಅಂತ. ನಾನೊಂದು ಪಯಣದಲ್ಲಿ ಮಗುವಾಗಿರುವೆ, ನಾನೊಂದು ಪಯಣದಲ್ಲಿ ಮಗುವಾಗಿರುವೆ, ನಿತ್ಯವೂ ಬಾರದೆ ಆ ನನ್ನ ಒಲವೇ, ನಿತ್ಯವೂ ಬಾರದೆ ಆ ನನ್ನ ಒಲವೇ. ಕೈ ಬೀಸಿ ಕರೆಯುತ್ತಿದೆ ಮತ್ತದೇ ಬಲವೇ, ಕೈ ಬೀಸಿ ಕರೆಯುತ್ತಿದೆ ಮತ್ತದೇ ಬಲವೇ. ಮತ್ತೆ ಮತ್ತೆ ಮರುಕಳಿಸುತ್ತಿದೆ ಆ ನನ್ನ ಬಾಲ್ಯವೇ, ಮತ್ತೆ ಮತ್ತೆ ಮರುಕಳಿಸುತ್ತಿದೆ ಆ ನನ್ನ ಬಾಲ್ಯವೇ. ನೆನಪುಗಳ ದಾರಿಯಲ್ಲಿ ನೂರಾರು ಬಯಕೆಗಳು, ನೆನಪುಗಳ ದಾರಿಯಲ್ಲಿ ನೂರಾರು ಬಯಕೆಗಳು. ಕಣ್ಮುಚ್ಚಿ ಕುಳಿತರು ಮತ್ತದೇ ದಾರಿಗಳು, ಕಣ್ಮುಚ್ಚಿ ಕುಳಿತರು ಮತ್ತದೇ ದಾರಿಗಳು. ಭರವಸೆಗಳ ಉಸಿರಲ್ಲಿ ನಡೆದಿದೆ ಈ ಜೀವ, ಭರವಸೆಗಳ ಉಸಿರಲ್ಲಿ ನಡೆದಿದೆ ಈ ಜೀವ. ಬತ್ತದೆ ಭಾರವಾಗದೆ, ಬತ್ತದೆ ಭಾರವಾಗದೆ, ನಡೆಯಲಿ ಎಂಬುದೊಂದೇ ಆಸೆ, ನಡೆಯಲಿ ಎಂಬುದೊಂದೇ ಆಸೆ. ಕಳೆಯುತ್ತಿದೆ ದಿನಗಳು ಮಾಸದ ಮನಸ್ಸಿನಲ್ಲಿ, ಕಳೆಯುತ್ತಿದೆ ದಿನಗಳು ಮಾಸದ ಮನಸ್ಸಿನಲ್ಲಿ. ಚಿಗುರೊಡೆಯಲಿ ಚಿಗುರಲೊಂದು ಚಿಗುರು, ಚಿಗುರೊಡೆಯಲಿ ಚಿಗುರಲೊಂದು ಚಿಗುರು. ಸತ್ತರೂ ಬಾರದ ಈ ದೇಹ, ಸತ್ತರೂ ಬಾರದ ಈ ದೇಹ. ತಿಳಿಗೊಳ್ಳಲಿ ಅತ್ಯುತ್ತಮ ಕಾರ್ಯದಲ್ಲಿ, ತಿಳಿಗೊಳ್ಳಲಿ ಅತ್ಯುತ್ತಮ ಕಾರ್ಯದಲ್ಲಿ. ಕಂದಕವು ನೂರಾರು ಈ ಬಾಳ ದಾರಿಯಲ್ಲಿ, ಕಂದಕವು ನೂರಾರು ಈ ಬಾಳ ದಾರಿಯಲ್ಲಿ. ಅಲ್ಲಲ್ಲಿ ಇರಲಿ ಎತ್ತಿದೆಗೆಯುವ ಕಾರ್ಯದಲ್ಲಿ, ಅಲ್ಲಲ್ಲಿ ಇರಲಿ ಎತ್ತಿದೆಗೆಯುವ ಕಾರ್ಯದಲ್ಲಿ. ಕಮರಿದ ಕನಸಿನಲ್ಲಿ ಈ ಒಂದು ಭಾವಯಾನ, ಕಮರಿದ ಕನಸಿನಲ್ಲಿ ಈ ಒಂದು ಭಾವಯಾನ. ಅವಕಾಶದಲ್ಲೊಂದು ಸದಾವಕಾಶ, ಅವಕಾಶದಲ್ಲೊಂದು ಸದಾವಕಾಶ. ನಿಮ್ಮೆಲ್ಲರ ಇದರಿನಲ್ಲಿ, ನಿಮ್ಮೆಲ್ಲರ ಇದರಿನಲ್ಲಿ. ವಿಶೇಷವಾಗಿ ಬಹಳ ಸಂತೋಷ ಇದೆ. ನಾನು ಆ ಹೃದಯ ತುಂಬಿ ಹೇಳುವಂತದ್ದು ಒಂದು ಅದ್ಭುತ ಕಾರ್ಯಕ್ರಮವನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಿದ್ರೆ ಬಹುಶಃ ಇವತ್ತೊಂದು ದಾಖಲೆ ಆಗಿ ಉಳಿದಿದೆ. ಅದು ನಿಜಕ್ಕೂ ಅತ್ಯದ್ಭುತವಾಗಿದ್ದ ಕಾರ್ಯಕ್ರಮ. ನಾನು ಬೇರೆ ಬೇರೆ ಕಾಲೇಜಿನಿಂದ ಇಲ್ಲಿವರೆಗೆ ನಿಮ್ಮ ಗುಡ್ಡಗಾಡಿಂದ ಇಡ್ಬೋದು, ಮುಂಜಾನೆ ಅನೇಕ ಬೇರೆ ಬೇರೆ ಸಾಹಿತ್ಯರಿಗೆ ನಾವು ಶಿವಮೊಗ್ಗ ಹೋದ್ರಲ್ಲಿ ನಮ್ದು ಒಂದು ಫ್ರೆಂಡ್ಸ್ಗಳಿದ್ದಾರೆ, ಬೆಂಗಳೂರಲ್ಲಿ ನಮ್ದು ಟೀಮ್ ಇದೆ. ಬಟ್ ಎಲ್ಲೆಲ್ಲ ಬೇರೆ ಬೇರೆ ರೀತಿಯ ಹೀಗಿಂದ ಮನೆಯಲ್ಲಿ ಕುತ್ಕೊಂಡು ಅಲ್ಲಿ ಇದೆಲ್ಲ ಕಾರ್ಯಕ್ರಮ. ಒಂದ್ಸರಿ ದುಬೈಗೆ ಹೋದಾಗಲೂ ಕೂಡ ಅಲ್ಲೊಂದು 4 ಜನ ನಮ್ಮ ಫ್ರೆಂಡ್ಸ್ ಇದ್ರು, ಅವ್ರದ್ದು ಹೀಗೆ ಚರ್ಚೆ ಅದು ಬೇರೆ ಬೇರೆ ಡಿಫರೆಂಟ್ ಕ್ಷೇತ್ರಗಳಲ್ಲೆಲ್ಲ ನಾವು ಮಾಡೋದಲ್ಲೂ ಕೂಡ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಹಿಂದೆ ಮಂಜಾಸ್ ಸರ್ ಇದ್ದಾರೆ, ಅವ್ರು ಇವತ್ತು ನಮ್ಮ ಪಾಲಿವಂತರ ಧರ್ಮಸ್ಥಳದ ಮಂಜಾಸ್ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಸರ್ ಇದ್ರಿ, ನಾವು ವೈಯಕ್ತಿಕವಾಗಿ ಎಲ್ಲ ಹೇಳಲಿಕ್ಕೆ ಹೋಗುದಿಲ್ಲ, ನಮ್ಮ ಕಾರ್ಯದರ್ಶಿ ನಮ್ಮ ಹಿರಿಯರು. ಈಗ ನಾವು ನೀವೆಲ್ಲ ಸ್ವಲ್ಪ ಹುಡುಗಾಟಿಗೆ ಅವರು ಪಾಪ ಇಷ್ಟು ನಾನು ಅವ್ರು ನೋಡಿ ರಿಂಗ್ ಹತ್ತ ಕಣ್ಣೆ. ಯಾಕಂದ್ರೆ ಇಷ್ಟೊತ್ತಿಗೆ ಅವರ ಯಜಮಾನ್ತಿಯರು ಧೈರ್ಯ ಮಾಡಿ ಇಲ್ಲಿ ಕೊಟ್ಟಿರ ಅದು ಈ ನಡುವು ಹೊಳೆಯಾಗಿ ನಡು ಹೊಳೆ. ನಾವು ನಮ್ಮ ಮಂಜಾಸ್ ಸರ್ ಹೇಳ್ರಿ ಕಡಲಾಗತ್ತೆ, ಯಾಕಂದ್ರೆ ನಮ್ಗೆ ಅದು ಬಹಳ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ನಾವು ಗಣಪತಿ ಗುಡಕ್ಕೆ ಹೋಗಿ, ಸಮುದ್ರಕ್ಕೆ ಹೋಗಿ, ಬ್ಯಾಲಿಗೆ ಹೋಗಿ, ಒಬ್ಬ ಡೆತ್ತಾರ ನನ್ನ ಫ್ರೆಂಡ್, ಅವನು ಸಾಹಿತ್ಯದ ಇದ್ರಾಗ ನಾನು ಒಳ್ಳೆ ಫ್ರೆಂಡ್ಸ್ ಇದ್ರಾಗ ನಾವು ಬದುಕಿ ಬಂತ ನಮ್ಗೆ ಗೊತ್ತಿತ್ತು ಹೊಳೆಯಿಂದ ಸಮುದ್ರದಾಗ. ನನ್ಗೆ ಮೊದ್ಲೇ ಪೆಂದೆ ಈಜುವರೆಗೆ ಏನ್ ದೊಡ್ಡದಲ್ಲ, ಬಗೀಲ್ ಕೈಕಾಲು ಪಡ್ಕೊಂಬಾರ ಈ ನಡುಗ್ ಹೋಗಿ ಈ ರಿಸ್ಕ್ ತಕೊಂಬುದು ಈ ರಾತ್ರಿ ಇದು ಎಂತ ಬೇಕಿತ್ತು ಅನ್ನೋ ನಾನು ತಲೆಗೆ ನಾನು ಕಡಿಗೆ ಅದು ಹೊಳೆಯಾಗದ ಬಚಾವ್ ನಂಗೆ ಈ ಸಮುದ್ರ ಮಾಡ್ಕೊಂಡು ಆಚೆ ಈಚೆ ಅಂದ್ರೆ ತೊಂದ್ರೆ ಇಲ್ಲ. ದೇವಿ ಅನುಗ್ರಹ ಇಲ್ಲೇ ಹೊರ ಕ್ಷೇತ್ರ ಇರೋದ್ರಿಂದ ಅಂಥದ್ದು ಎಲ್ಲ ಕೆಟ್ಟ ಆಲೋಚನೆ ಬೇಡ.
ಆದ್ರೆ ಒಳ್ಳೆ ಕಾರ್ಯಕ್ರಮ ಕಾನ್ಸೆಪ್ಟ್. ಯಾಕಂದ್ರೆ ಇದು ಯಾರು ಮಾಡೋರು ಅಂದ್ರೂ ಕೂಡ ಅವರಿಗೆ ಅವಕಾಶ ಇರೋದಿಲ್ಲ. ಒಂದು ಇಂಥ ನದಿ, ಇಂಥ ದಿನ, ಇಂಥ ಟೀಮ್, ಒಂದು ತಂಡ, ಚಂದ್ರನು ಬಂದ, ಚಂದ್ರನು ಬರ್ತಿದೆ. ಯಾಕಂದ್ರೆ ನಾವೀಗ ನಾನ್ ಬಂದಾಗ ಸ್ವಲ್ಪ ಲೇಟ್, ಯಾಕಂದ್ರೆ ನಾನು ಅರುಣ ಇಲ್ಲಿದ್ದಲ್ಲ ಈಗ. ಹಾಗಾಗಿ ಒಂದು ಒಳ್ಳೆ ವಾತಾವರಣ ಎಲ್ಲ ಸೇರಿ ಮಾತ್ರ ಒಂದು ಒಳ್ಳೆ ಬಹಳ ಒಳ್ಳೆ ಕಾರ್ಯಕ್ರಮ ಆಗಿತ್ತು. ನಿಮ್ಮ ಮಗನ ಅಂತ ನಂಗೆ ಕಡೆ ಗೊತ್ತಾಗಿದೆ ಇದ್ರಲ್ಲಿ ಎಲ್ಲ ಒಂದು ನಾನು ಹೇಳೋದು ಈ ತಂಡವನ್ನ ಮತ್ತು ನಮ್ಮ KP ಸರ್ ನಂಗೆ ಬಹಳ ಸ್ನೇಹಿತರು. ನಾನು ಅವ್ರ ಮುಖ ನಂಗೆ ಕರೆಕ್ಟ್ ನೆನಪಿತ್ತು. ಲಾವಣ್ಯದಾಗ ಬೇರೆ ಬೇರೆ ಸಾಹಿತ್ಯ ನಿಸಾರ್ ಅಹಮದ್ ಬೈಂದ್ರಿ ಬಂದಳಿಗೆ ಅವ್ರು ಪರಿಚಯ ಮಾಡ್ತಾನೆ. ಈ ಸಾಹಿತ್ಯದ ನಮ್ಗೆ ಹೇಗೆ ಇದೆ ಅಂತ ಹೇಳಿ ನನ್ನ ಕಾಲೇಜಸ್ಗಳಲ್ಲಿ ನಾವು ಸಾಹಿತ್ಯದ ಕವಿಗೋಷ್ಠಿ ಇದ್ರ ಬಗ್ಗೆ ಭಾಳ ಯೂನಿವರ್ಸಿಟಿ ಲೆವೆಲಲ್ಲಿ ಹೋಯ್ತು. ಅದಾದ್ಮೇಲೆ ಕಾಲೇಜಿಗೆ ಒಂದು 2 ವರ್ಷ ಆದ ಕೂಡಲೇ ನಮ್ಗೆ ಷಡಾಕ್ಷರಿ ಅಂತ ನಿಮ್ಗೆಲ್ಲ ಗೊತ್ತಿರೋದು, ಕ್ಷಣ ಮತ್ತು ಅಣಿಮುತ್ತ. ಅವರಿಗೆ ಒಬ್ರು ಮಗ ವೀರೇಂದ್ರ ಅಂತ, 2ನೇ ಮಗ ಅಂದ್ರೆ ನಾನೇ. ಅಷ್ಟು ಅವ್ರಿಗೆ ನನ್ನ ಮೇಲೆ ಪ್ರೀತಿ. ಮನೆಯಲ್ಲಿ ಬಂದಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರದ್ದು ನೀವು 2 ಪುಸ್ತಕದ ನಿರೂಪಣೆ ಉಂಟಲ್ಲ, ನಾನೇ ಮಾಡಿದ್ದು. ಅವರ ಕಾರ್ಯಕ್ರಮ ಮೈಸೂರಲ್ಲಿ, ಹುಬ್ಳಿಯಲ್ಲಿ, ಬೆಂಗಳೂರಲ್ಲಿ ಕ್ಷಣ ಮತ್ತು ಅಣಿಮುತ್ತು ವಿಜಯ ಕರ್ನಾಟಕದಲ್ಲಿ ಬರ್ತಿರ್ತಾರೆ. ಅದ್ರ ನಿರೂಪಣೆ ಫಸ್ಟ್ ಪುಸ್ತಕದಲ್ಲಿ ನನ್ನೊಂದು ಸ್ಟೇಟ್ಮೆಂಟ್ ಕೂಡ ಹಾಕಿದ್ರು. ಆ ಮನುಷ್ಯ 1,000 ಕೋಟಿ ಹೊಡೆಯೋದು ಮತ್ತು ನಮ್ಮ ಮೊನ್ನೆ ಇಲ್ಲ ಒಂದು ಶಾಲೆ ಮರ ಅಂತ ಶಾಲೆಗೆ ಒಂದು 25 ಲಕ್ಷ ಕೊಟ್ಟಿರೋ. ಇಲ್ಲಿ ಬಂದ್ರೆ ನಾನು ಅವ್ರಿಗೆ ಒಟ್ಟಿಗಿರುವಂತ. ಅವರು ಈಗ ಜಾಗತಿಕ ಸಮ್ಮೇಳನ ಎಲ್ಲೋ ನಾಡ್ದು ಎಲ್ಲೋ ಅದಕ್ಕೆಲ್ಲ ಹೋಗಿದ್ರು. ಅವ್ರ ಮುಖಾಂತರ ನಮಗೆ ಬೆಂಗಳೂರಿಗೆ ಅವರೊಟ್ಟಿಗೆ ತುಂಬಾ ಜನ ಬರ್ತಾ ಇದ್ರು. ಈಗ ಕಂಬಾರ ಅಂತ ಹೇಳಿದಲ್ಲ, ಅವ್ರು ನಮ್ಮ ಮಣಿಗಾರ ಮೀರಾನ್ ಸಾಹೇಬ್ರು ಅಂತ ಇದ್ರು ನಮ್ಮಲ್ಲಿ, ಗ್ರೀನ್ ವ್ಯಾಲಿ ಶಾಲೆ ಓನರ್. ನಮ್ಮ ಸಾಮಾಜಿಕ ಚಟುವಟಿಕೆ ಎಲ್ಲ ನಮ್ಮೊಟ್ಟಿಗೆ ಇರುವವರು ಮತ್ತು ಒಳ್ಳೆ ಅದ್ಭುತ ಭಗವದ್ಗೀತೆ, ರಾಮಾಯಣ, ಭಾಷು ಸರ್ ಅಂತ ಡೆತ್ ಆದ್ರು ಗ್ರೀನ್ ವ್ಯಾಲಿ. ಮತ್ತು ಇವರು ಅಷ್ಟು ಅದ್ಭುತವಾಗಿ ಈ ನಮ್ಮ ಗ್ರಂಥಗಳನ್ನು ಓದೋರು. ಈ ಚಂದ್ರಶೇಖರ್ ಕಂಬಾರೊಟ್ಟಿಗೆ ನಮ್ಮ ಮೀರಾನ್ ಸಾಹೇಬ್ರು ಅವ್ರ ಸ್ಟೂಡೆಂಟ್ಸ್ ಸಾಗರದಲ್ಲಿ. ಅವ್ರ ಬಗ್ಗೆ ಭಾಳ ಅತ್ಯದ್ಭುತ ಇದೆ. ಅದಕ್ಕೆ ಒಂದ್ಸರಿ ನಾನು ಶಿರೂರಿಗೆ ಕರೆಸ್ತೆ ಯಾವಾಗ ಅನ್ಕೊಂಡು ನಾನು ಈ ಸರಿ ಇದೆಲ್ಲ ಆದ್ಕೂಲೆ ಇದನ್ನೆಲ್ಲ ಲೀಸ್ಟ್ ಮಾಡ್ತಾ ಇದ್ದಿದ್ದಾಯ್ತು. ನಮ್ಗೆ ಅಂತ ಆಯ್ತು, ನಾನು ಭಾಳ ಈಗ ಜವಾಬ್ದಾರಿ ತಗೊಂಡು ಭಾಳ ಸಮಯ ಆಯ್ತು. ಆದ್ರೆ ಕಾರ್ಯಕ್ರಮ ನಮ್ಗೆ ಜೋಡಿಸ್ಕೊಂಬ ನಾವು ಮಾತಾಡ್ತಾ ಸಣ್ಣ ಕಾರ್ಯಕ್ರಮ ಮಾಡೋ. ಒಂದೀಗ ಉಪ್ಪುಂದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಬೆಳಿಗ್ಗೆ ಮಾತಾಡಿದೆ ನಾನು, ಹೀಗಿತ್ತು ಅದು ಅವ್ರಿಗೆ ಮಾಹಿತಿ ಕೊಟ್ಟೆ. ಅವ್ರು ಆಲ್ರೆಡಿ ಇವರು ನಮ್ಮ ಹೊಲ್ಡ್ರ ಬಿಸಸ್ ಅನ್ನ ಒಂದು ಅಧ್ಯಕ್ಷ ಮಾಡ್ತಂತ ಹೇಳಿ ಆಯ್ತು. ಹಾಗಾಗಿ ಒಂದು ನಾವು ಉಪ್ಪುಂದಲ್ಲಿ ಫಸ್ಟ್ ಮಾಡ್ತೇವೆ ಸಾಹಿತ್ಯ ಸಮ್ಮೇಳನ. 2ನೇದು ನಾವು ಬೈಂದೂರು ಮತ್ತು ಶಿರೂರಿನಲ್ಲಂತೂ ನಾವು ರೆಡಿ ಇದ್ದೇವೆ. ನಾವು 10 ವರ್ಷ ಹಿಂದೆ ಶಿರೂರು ಉತ್ಸವ ಅಂತ 8 ಮಿನಿಸ್ಟರ್ ಖರ್ಚಿನ ದೊಡ್ಡ ಕಾರ್ಯಕ್ರಮ ಆ ಕಾಲದಾಗೆ ಮಾಡಿದ್ದು. ನಮ್ದು ಆಸಕ್ತಿಯೇ ಸಾಂಸ್ಕೃತಿಕ. ಈಗ ಎಂತ ಇತ್ತು, ಕಳೆದ 2 ತಿಂಗಳಿಗೆ ನಮ್ಮಲ್ಲಿ ಕೇಳ್ತಿದ್ರು ಬೈಂದೂರು ರೈತ ಸಂಘದ ಹೋರಾಟ ಜವಾಬ್ದಾರಿ ನಾವು ತಕೊಂಡ್ರ ಮೇಲೆ ನಮ್ಗೆ ಎಂತೆಂತ ಮನೆಗೂ ಬಿಟ್ಟು ಹೊರಗೂ ಬಿಟ್ಟು ಹಾಗೆ ಸ್ವಲ್ಪ ಇದಾಯ್ತು. ಹಾಗಾಗಿ ಸ್ವಲ್ಪ ವಿಳಂಬ ಆಯ್ತು. ಅದು ಏನೇ ಇರಲಿ, ಇವತ್ತು ಇವರು ಸರ್ ನಮ್ಗೆ ಹೇಳಿದ ಕೂಡಲೇ ಬಹಳ ಖುಷಿ ಆಯ್ತು. ನಿಮ್ದು ಮರವಂತಿ ಶಾಲೆ ಮೊನ್ನೆ ಪ್ರೋಗ್ರಾಮ್ 1ನೇ ತಾರೀಕಿಗೆ. ಆ ದಿವಸ ನಾವೆಂತ ಮಾಡ್ತಾ ಬೈಂದೂರಲ್ಲಿ ನಮ್ದು ಸಾಹಿತ್ಯ ಪರಿಷತ್ತಿನ ಇದು ಕೂಡ ನಾನು ಅದಕ್ಕೆ ಅತಿಥಿ ಆಗಿದ್ದೆ, ಶಾಸಕರಿದ್ರು. ಒಳ್ಳೆ ಕಾರ್ಯಕ್ರಮ ಗ್ರೌಂಡಲ್ಲಿ ನಾವು ಮಾಡ್ತಾ ಇರುವಾಗ ನಂಗೆ 2 ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಕಾರ್ಯಕ್ರಮ ಬರಲಿಲ್ಲ. ಇವತ್ತು ಒಂದ್ ಕಡೆ ನನ್ನ ಫೋನ್ ನಿಮ್ಗೆ ಸ್ವಲ್ಪ ತೊಂದರೆ ಆಯ್ತು. ನನ್ನ ಫೋನ್ ಏನು ಕಾಗಳಿಂದ ಪಡ್ಕೊಂತ ಇತ್ತು. ಯಾಕಂದ್ರೆ ಬೇರೆ ಯಾವುದೋ ಒಂದು ಕ್ರೈಮ್ ಇದಾಯ್ತು, ಅಲ್ಲಿ ನಡೀತಾ ಇತ್ತು, ಅದ್ರದ್ದು ಇದು ಮಾಡ್ತಾ ಇದ್ದೆ. ಮತ್ತು ನಮ್ಮ ಇನ್ನೊಂದು ಕಾರ್ಯಕ್ರಮ, ಒಂದು ಫುಟ್ಬಾಲ್ ಪಂದ್ಯಾಟ ಇತ್ತು, ಅದಕ್ಕೆ ನಾನು ಅತಿಥಿ. ಕಡೆ ನಮ್ಮ ಮನೆ ಹತ್ರ ಬಂದೆ, ಅಲ್ಲಿ 15 ಕಿಲೋಮೀಟರ್ ಒಳಗೆ ಹಳ್ಳಿ ಅದು. ಇದ್ರಾಗೆ ನನ್ನ ಮಿಸ್ಸಸ್ನೆಲ್ಲ ಕಳ್ಸ್ಕೊಟ್ಟು, ಇದೆಲ್ಲ ಔಟ್ ಆಫ್ ಸಬ್ಜೆಕ್ಟ್. ಹಾಗಾಗಿ ನನಗೆ ಅಂತ ಆಯ್ತು, ಈ ಕಾರ್ಯಕ್ರಮ ನಂಗೆ ಬಿಟ್ಕೊಳ್ಳಿಕ್ಕೆ ರೆಡಿಯೇ ಇಲ್ಲ. ಅದಕ್ಕೆ ನಾನು ಸರ್ ಹೇಳಿ ನಾವು ಈ ಕಾರ್ಯಕ್ರಮ ಬಂದೆ. ಮೊದಲನೇದಾಗಿ ಬೈಂದೂರು ತಾಲೂಕು ಸಾಹಿತ್ಯ ಪರಿಷತ್ನ ಘಟಕದ ಅಧ್ಯಕ್ಷರಾಗಿ ನಿಮ್ಗೆಲ್ಲರಿಗೂ ಕೂಡ ಒಂದಿಸ್ತೇನೆ. ಇದು ಆರಂಭ. ಅಂದ್ರೆ ನೀವು ಮಾಡ್ತಾ ಇದ್ರಿ, ನಾನು ಹೇಳಿದೆ ಗುಂಪು ಮಾಡಿ ಅಂತ. ಇದನ್ನು ಮತ್ತು ಬೆಳೆಸ್ಕೊಂಡು ಹೋಗುವ. ನೀವು ನಮ್ಮಲ್ಲಿ, ನಾನು ಹೇಳಿದೆ ನಮ್ಮ ಮನೆಯಲ್ಲೇ ಒಂದು ಮಾಡುವ. ಮೊನ್ನೆಷ್ಟೇ ಒಂದು ಮನೆ ಓಪನಿಂಗ್ ಆಯ್ತು, ಮಾಡುವಂಥದ್ದು ಯಾವತ್ತೂ ಒಂದು ರೆಡಿ ಮಾಡ್ತೇವೆ. ನಂದು ಕೂಡ ಮಲೆನಾಡು ಹಳ್ಳಿ ಇವಾಗ, ಅಲ್ಲೂ ಕೂಡ ಮಾಡೋಣ. ಕಡಲ್ ಬದಿಯೂ ನಮ್ಮ ಮನೆ ಇತ್ತು. ಹಾಗೆ ಎಲ್ಲ ಬದಿಗೂ ನಾವು ಈ ಚರ್ಚೆ ಇದನ್ನೆಲ್ಲ ಮಾಡಿ ಒಂದು ಸಾಹಿತ್ಯದ ಕಾರ್ಯಕ್ರಮ ನಿಮ್ಮೊಟ್ಟಿಗೆ ಸದಾ ಇದ್ದು. ಅದ್ರ ಯಾವುದೇ ಆರ್ಥಿಕ ವಿಚಾರಗಳಿದ್ರೆ ಮತ್ತು ಬೇರೆ ಯಾವ ವಿಚಾರ ಇದ್ರು ನಾವಿದ್ದೇವೆ. ನೀವು ಕಾರ್ಯಕ್ರಮ ಜೋಡಿಸಿದ್ರೆ ಸಾಕು, ಅದಕ್ಕೆ ಮಾಡೋಣ ಅಂತ ಹೇಳ್ತೇವೆ. ಯಾಕಂದ್ರೆ ನಮ್ಗದು ಜವಾಬ್ದಾರಿ ತಗೊಂಡ ಮೇಲೆ ತಂಡ ಆಗ್ಲಿಕ್ಕೆ ನಾವಿಲ್ಲ, ನಾವು ಯಾವತ್ತೂ ಚಟುವಟಿಕೆ. ಹಾಗಾಗಿ ವಿಶೇಷವಾಗಿ ನಿಮ್ಗೆಲ್ಲರೂ ಕೂಡ ವಂದಿಸಿ. ನಾನೇನು ದೊಡ್ಡ ಕವನ ಅದೇನು ಕಾಲೇಜ್ ಟೈಮಲ್ಲಿ ಬರೀತಿದ್ದೆ. ಈಗ ಎಲ್ಲ ಗಡಿಬಿಡಿಯಾಗ ಯಾವುದೋ ಪುಸ್ತಕ ಕಟ್ಕೊಂಡು ಗೀಚ್ಕೊಂಡು ಬಂದೆ, ಅದನ್ನೇ ಹುಡುಕಿ. ಆದ್ರೂ ಕೂಡ ಒಂದು ಕವನ ಇವತ್ತಿನ ಕವಿಗೋಷ್ಠಿಯಲ್ಲಿ ನಾನು ಹೇಳ್ತೇನೆ. ಮತ್ತು ಅತ್ಯದ್ಭುತವಾಗಿರ್ತ ಕಾರ್ಯಕ್ರಮ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ನಿಮ್ಮೆಲ್ಲರಿಗೂ, ಅದರಲ್ಲೂ ಮಂಜಾಸ್ ಸರ್ ಗೋಧಿ ಹಲ್ವಾ, ತಿಂಡಿ ಎಲ್ಲ ಅಚ್ಚುಕಟ್ಟಾಯ್ತು, ತುಂಬಾ ಚಂದ ಆಯ್ತು. ನಾವು ನಿಮ್ಮನ್ನ ಮುಖಸ್ತುತಿ ಅಲ್ಲ, ಇದು ಹೃದಯಪೂರ್ವಕವಾಗಿ ಹೇಳುವಂಥದ್ದು ಅತ್ಯಂತ ಚಂದ ಕಾರ್ಯಕ್ರಮ ಆಯಿತು. ಇನ್ನೂ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡುವ. ನಿಮ್ಮ ಈಗ ಯೋಚನೆ ನಿಮ್ದು ಇರುತ್ತೆ, ನೀವು ಸ್ಪೀಡ್ ಇರುವತ್ತಿಗೆ ನಮಗೆ ಮತ್ತು ಜಾಸ್ತಿ ಇದಾಯ್ತು. ಹಾಗಾಗಿ ನಾವು ಇನ್ನು ಹಗುರ ಕೂತ್ಕೊಂತಿಲ್ಲ, ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳ್ತಾ ಇನ್ನೂ ಕಾರ್ಯಕ್ರಮ ಮಾಡುವ ಅಂತ ಹೇಳ್ತಾ, ಸಾಹಿತ್ಯ ಪರಿಷತ್ತು ಈ ಬಾರಿ ನಾನು ಬೇರೆ ಬೇರೆ ಕಾನ್ಸರ್ಟ್ಗೆ ಮನೆಗೆ
ಅದು ಆಲ್ರೆಡಿ ಉಡುಪಿಯವ್ರು ಮಾಡಿದ್ದಾರೆ. ನಾನು 1 ವರ್ಷದಿಂದ ಪ್ಲಾನ್ ಮಾಡಿದ್ದೆ, ಮೊದಲು ನಮ್ಮ ಶಾಸಕರ ಮನೆಯಲ್ಲಿ ಮಾಡಿಸಿ ನಾವು ಒಂದು 50 ಪುಸ್ತಕದ 100 ಪುಸ್ತಕದ ಒಂದು ಗ್ರಂಥಾಲಯ ಮನೆಯಲ್ಲಿ ಇರಬೇಕು. ಅಲ್ಲಿ ಮನೆಗೆ ನಾನೇ ಅದ್ರ ಕಡೆಗೆ ನೋಡಿದ್ರೆ ನಮ್ಗೆ ಸರ್ಕಾರವು ಕೂಡ ಅದನ್ನ ಕಳಿಸ್ರಿ ಪೇಪರ್ ಬಂದಿತ್ತದ, ನಾವು ಮನೆ ಗ್ರಂಥಾಲಯ ಅಂತ ಅದು ಉಡುಪಿಯವರು ಮಾಡಿದ್ರು, ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿತ್ತು. ಮತ್ತು ವಿಶೇಷವಾಗಿ ಸರ್ ನಾನು ಈ ಸರಿ ಅಷ್ಟೂ ಶಾಲೆಯಲ್ಲಿ ಸಾಹಿತ್ಯ ಚಟುವಟಿಕೆಗಳನ್ನ ಆರಂಭಿಸಬೇಕಂದ್ರೆ, ಯಾಕಂದ್ರೆ ಮಕ್ಕಳು ಪ್ರಾಥಮಿಕ ಅಂತ ಸಾಹಿತ್ಯ ಚಟುವಟಿಕೆ ನಾವು ಪ್ರೇರಣೆ ಕೊಟ್ಟರೆ ಅದು ಕಂಟಿನ್ಯೂ ಆಗಿಬಿಡ್ತದೆ. ಹಾಗಾಗಿ ನಾನು ಎಲ್ಲ ಶಾಲೆ ಬಿಒ ನಮ್ಮ ಭಾಳ ಸ್ನೇಹಿತರು ಹಾಗೆ ನಾನು ಎಲ್ಲ ಶಾಲೆ ಡೀಟೇಲ್ಸ್ ಹೆಡ್ ಮಾಸ್ಟರ್ ತಗೊಂಡಿದ್ದೆ, ಆ ಕಾರ್ಯರೂಪಕ್ಕೆ ತರಲಿಕ್ಕೆ ಇಲ್ಲ. ಈಗ ಯಾಕೆ ನಮ್ಗೆ 2-3 ವರ್ಷದ ಅವಧಿ ಇರೋದ್ರಿಂದ ಈ ಸಾಲಿನಲ್ಲಾದ್ರೂ ನಾವು ಅದನ್ನು ಇದು ಮಾಡ್ತೇವೆ, ನಿಮ್ದೆಲ್ಲ ಸಹಕಾರ ನಮ್ಗೆ ಇರಲಿ ಅಂತ ಹೇಳ್ತಾ. ಮತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನ ಬಗ್ಗೆ ನೀವು ಜವಾಬ್ದಾರಿ ತಗೊಂಡ್ರೆ ಅದು ಪೂರ್ತಿ ಏರ್ಪಾಟ್ಗಳನ್ನ ನಾನು ಮಾಡ್ತೇನೆ. ನಮಗೆ ಅಂದ್ರೆ ಅದರ ರೂಪುರೇಷೆ ಇದನ್ನೆಲ್ಲ ನೀವು ಸೆಟ್ ಮಾಡುವ ನೀವು ಎಲ್ಲಿ ಹೇಳಿ ಕೆಲಸದಲ್ಲಿ ಒಳ್ಳೆ ಮಾಡುವ, ಅದು ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯ ನಾವು ಮಾಡ್ತೇವೆ ಅಂತ ಹೇಳ್ತಾ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಅಧ್ಯಕ್ಷನಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಒಂದು ಕವನ ಓದುವ ಪ್ರಯತ್ನವನ್ನು ಮಾಡ್ತೇನೆ. ಕಡಲು ಅಂತ ಕವನದ ಶೀರ್ಷಿಕೆ. ಇತ್ತೀಚೆಗೆ ನಾವು ಮಾತಾಡೋದೇ ಬಿಟ್ಟರೆ ಕವನದ ಜಾಸ್ತಿ ಏನು ಇರಲಿಲ್ಲ. ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಅವ್ರಿಗೆ ಗೋಧಿ ಹಲವದೊಟ್ಟಿಗೆ ಇದನ್ನು ಒಟ್ಟಿಗೆ ಹಾಕಿ ಅಂತ ಹೇಳ್ತಾ. ಸೂರ್ಯ ಮುಳುಗುವ ಹೊತ್ತು ಚಂದ್ರನಿಲ್ಲದ ರಾತ್ರಿ, ಸೂರ್ಯ ಮುಳುಗುವ ಹೊತ್ತು ಚಂದ್ರನಿಲ್ಲದ ರಾತ್ರಿ, ನಕ್ಷತ್ರಗಳ ಪರಿವೇ ಇಲ್ಲದ ಪ್ರಶಾಂತ ಅಲೆಗಳ ಅಬ್ಬರದಲ್ಲಿ, ನಕ್ಷತ್ರಗಳ ಪರಿವೇ ಇಲ್ಲದ ಪ್ರಶಾಂತ ಅಲೆಗಳ ಅಬ್ಬರದಲ್ಲಿ ಕೇಳಿಸಲೇ ಇಲ್ಲ ಕಡಲ ಅಂತರಂಗದ ಮೌನ. ಚಂದ್ರನಿಲ್ಲದ ರಾತ್ರಿ, ಕನಸುಗಳ ಪರಿವೇ ಇಲ್ಲದ ಪ್ರಶಾಂತವಾಗಿ ಸುಳಿಯುವ ಭಾವಗಳು, ಮರೆತು ಹೋದ ಮಾತುಗಳು ಅಡಗಿವೆ ಎನ್ನ ಅಂತರಂಗದ ಆಸೆ, ಮರೆತು ಹೋದ ಮಾತುಗಳಲ್ಲಿ ಅಡಗಿದೆ ಎನ್ನ ಅಂತರಂಗದ ಆಸೆ. ಪ್ರಶಾಂತತೆಯ ಹಿಂದೆ ಅಡಗಿದೆ ಚಂದಿರನ ನೋಡುವ ತವಕ. ಈಗ ಚಂದ್ರ ಬಂದ್ರ ಪ್ರಶಾಂತತೆಯ ಹಿಂದೆ ಅಡಗಿದೆ ಚಂದಿರನ ನೋಡುವ ತವಕ. ಸುಮ್ಮನೆ ಕಳೆಯುತ್ತಿದೆ ಸೂರ್ಯೋದಯ ಸೂರ್ಯಾಸ್ತ, ಮನದ ಕಡಲಾಳದ ಕತ್ತಲ ಅಳಿಸಲಿ, ಮನದ ಕಡಲಾಳದ ಕತ್ತಲ ಅಳಿಸಲಿ. ಬದುಕಿಗೆ ನೀಡಲಿ ಬೆಳಕನು, ಬದುಕಿಗೆ ನೀಡಲು ಬೆಳಕನು. ಇದು ನನ್ನ ಕವನ. ವಿಶೇಷವಾಗಿ ಅವಕಾಶ ಕೊಟ್ಟಿರ್ತಕ್ಕಂಥ ಅವಕಾಶ ಕಲ್ಪಿಸಿ ಎಲ್ಲರಿಗೂ ಹೊಂದಿಸಿ ಧೋಣಿಯವರಿಗೊಂದು ಕೃತಜ್ಞತೆ. ಅಲ್ಲಿಗೆ ನಾನು ಅಲ್ಲಿ ಹಿಂದೆ ಕೇಳಿದೆ ಅವರಿಗೆ ಮೆಷಿನಿಂದ ಇದು ಶಬ್ದ ಎಲ್ಲ ಹೆಚ್ಚಿನ ಸರಿ ಅಂದ್ರೆ ಇದು ಬಹಳ ನಾವೊಂದು ಒಂಥರ ಒಂದು ಹೆಚ್ಚು ಕಮ್ಮಿ ಒಂಚೂರು ಸಾಹಸ ಇಂಗ್ಲಿಷ್ ಹೇಳ್ಕೊಂತ ರಿಸ್ತ ಕಡೆ ನಾವು ಮಾಡ್ತಿರುವಂಥದ್ದು. ಒಗಲಿಕರಿ ಎಲ್ಲ ಆಚೀಚಾರು ಕಾಣ್ತಾರೆ. ಒಂದೇ ತೋರು ಯಾರೋ ಮೀನು ಹೊಡಕ್ ಹೋದಾರ ಅಂತ ಕೇಳ್ಸ್ಕೊಂತ ಬಿಟ್ರೆ ಬೇರೆ ಅಂತ ಇಲ್ಲ.